ವೀಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಅವರು ಪತ್ತೆಯಾದಂತಹ ಒಂದು ಸ್ಕೂಟರ್ ಹಾಗೂ ಮರದ ದಿಮ್ಮಿ ಏನಿದೆ ಅದಕ್ಕೆ ರೋಪನ ಕಟ್ಟಿ ಬಂದಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಈಗ 2 ರೋಪ್ಗಳು ನಿಮಗೆ ಕಾಣಿಸ್ತಾ ಇದೆ. ಅದರಲ್ಲಿ ಈಗೇನೊಂದು ರೋಪನ ಇಟ್ಕೊಂಡಿದ್ದಾರೆ ನೋಡ್ಬೋದು ನಮ್ಮ ತಂಡದವರು. ಆ ಒಂದು ರೋಪ್ಗೆ ಪತ್ತೆ ಆಗಿರುವಂಥ ಅರ್ಜುನ್ ಲಾರಿಯಲ್ಲಿ ಇದ್ದಂಥ ಅಕೇಶಿಯ ಮರದ ದಿಮ್ಮಿಗೆ ಕಟ್ಟಿ ಬಂದಿದ್ದಾರೆ. ಅದೊಂದು ದಿಮ್ಮಿಯನ್ನು ಈಗ ನಮ್ಮ ತಂಡದವರೇ ಈಗ ಅದನ್ನು ಯಾವುದೇ ಒಂದು ಕ್ರೇನ್ ಸಹಾಯವಿಲ್ಲದೆ ಅವರೇ ಎಳಿಲಿಕ್ಕೆ ಮುಂದಾಗಿದ್ದಾರೆ. ಸೊ ನೋಡ್ಬೋದು ಎಲ್ಲರೂ ಸಹ ಈಗ ಪತ್ತೆಯಾಗಿರುವಂಥ ಒಂದು ದಿಮ್ಮಿಯನ್ನು ಮೇಲೆ ಎತ್ತುತ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮರದ ದಿಮ್ಮಿಗಳು ಸಹ ಮೇಲೆ ಬರುತ್ತೆ. ಸೊ ಅದರ ಅಡಿಯಲ್ಲಿ ಅಥವಾ ಅದರ ಅಕ್ಕಪಕ್ಕದಲ್ಲಿ ಲಾರಿ ಆಗಿರ್ಬೋದು, ಲಾರಿಯಲ್ಲಿದ್ದಂತಹ ಅರ್ಜುನ್ ಆಗಿರ್ಬೋದು ಹಾಗೂ ಸ್ಕೂಟಿ ಕೂಡ ಪತ್ತೆ ಆಗಿರೋದ್ರಿಂದ ಅದರ ಅಕ್ಕಪಕ್ಕದಲ್ಲಿ ನಾಪತ್ತೆ ಆಗಿರುವಂಥ ಇಲ್ಲ ಸ್ಥಳೀಯರಾದಂಥ ಲೋಕೇಶ್ ಹಾಗೂ ಜಗನ್ನಾಥ್ ಅವರು ಸಹ ಇರ್ಬೋದು. ಸೊ ನೋಡೋಣ, ಈಗ ಆ ಒಂದು ಮರದ ದಿಮ್ಮಿಯನ್ನು ಮೇಲೆ ಕೆತ್ತಾರೆ. ಅದಾದ ನಂತರ ನೆಕ್ಸ್ಟ್ ಇನ್ನೇನೇನು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ಇದೀಗ ನೀವು ನೋಡ್ತಾ ಇರ್ಬೋದು ಈಶ್ವರ್ ಮಲ್ಪೆ ಮತ್ತು ತಂಡ ಈಗ ರೋಪನ್ನು ಇಟ್ಕೊಂಡಿದೆ. ಆ ಒಂದು ರೋಪ್ ಒಂದು ಮರದ ದಿಮ್ಮಿಗೆ ಕಟ್ಟಿರುವಂಥ ಒಂದು ರೋಪ್ ಈಶ್ವರ್ ಮಲ್ಪೆ ಅವರಿಗೆ ನೀರಿನೊಳಗಡೆ ಇದ್ದಾರೆ. ಅವರು ಅಲ್ಲಿ ಇರುವಂಥ ಒಂದು ಮರವನ್ನು ಬಿಡಿಸ್ಕೊಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ನೀರಿನೊಳಗೆ ಪತ್ತೆಯಾಗಿರುವಂಥ ಅರ್ಜುನ್ ಲಾರಿಯಲ್ಲಿ ತುಂಬಿದಂತಹ ಒಂದು ಮರದ ದಿಮ್ಮಿಯನ್ನು ಮೇಲೆತ್ತಲಾಗುತ್ತೆ. ವೀಕ್ಷಕರೇ ನೋಡ್ಬೋದು, ಈಗ ಒಂದು ಮರದ ದಿಮ್ಮಿಯನ್ನು ಮೇಲೆ ತಂದಿದ್ದಾರೆ. ಈಗ ಕೇಳೋಣ. ಮನಫಣ ಅದೇ ದಿಮ್ಮಿನಾ? ಅದೇ ಅಕೇಶಿಯ ಮರದ್ದೇನಾ? ಅಕೇಶಿಯದ? ಹಾಂ. ವೀಕ್ಷಕರೇ, ಇದೀಗ ನೋಡ್ಬೋದು ಲಾರಿ ಮಾಲೀಕರು ಸಹ ಈಗ ಹೇಳಿದ್ದಾರೆ ಪತ್ತೆಯಾಗಿರುವಂಥ ಒಂದು ಈಗ ನೀರಿನ ಮೇಲೆ ಎತ್ತಿರುವಂಥ ಒಂದು ಮರದ ದಿಮ್ಮಿ ಅರ್ಜುನ್ ಚಲಾಯಿಸಿದ್ದಂಥ ಒಂದು ಲಾರಿಯಲ್ಲಿ ಇದ್ದಂಥ ಒಂದು ಅಕೇಶಿಯ ಮರದ ದಿಮ್ಮಿ ಅಂತ. ವೀಕ್ಷಕರೇ, ಇದೀಗ ನೀವು ಗಮನಿಸ್ತಾ ಇರ್ಬೋದು ಮತ್ತೊಂದು ಮರದ ದಿಮ್ಮಿಯನ್ನು ಈಗ ಮೇಲೆತ್ತಿದ್ದಾರೆ ಈಶ್ವರ್ ಮಲ್ಪೆ ಅವರು. ನೋಡ್ಬೋದು ನಮ್ಮ ತಂಡದವರೇ ಈ ಒಂದು ಮರದ ದಿಮ್ಮಿಯನ್ನು ಮೇಲೆತ್ತಾ ಇದ್ದಾರೆ. ಯಾವುದೇ ಕ್ರೇನ್ ಸಹ ಇಲ್ಲ. ಈಗ ಇನ್ನು ಉಳಿದ ದಿಮ್ಮಿಗಳನ್ನು ಸಹ ಮೇಲೆ ಎತ್ತುತ್ತಾರೆ ಕೆಲವೇ ಕ್ಷಣಗಳು. ಆಯ್ತು, ನಾವು ಇಲ್ಲಿಂದ ಹೋಗ್ತೇವೆ, ಪರವಾಗಿಲ್ಲ ನಮಗೆ. ಏನ್ ಬೇಡ ಸರ್, ನಾವು ವೀಕ್ಷಕರೇ, ಇದೀಗ ನಮ್ಮ ತಂಡ ಒಂದು ಸ್ಕೂಟಿ ಏನು ಪತ್ತೆಯಾಗಿದೆ ಈಶ್ವರ್ ಮಲ್ಪೆ ಅವರು ಅದಕ್ಕೆ ಹಗ್ಗವನ್ನು ಕಟ್ಟಿ ಬಂದಿದ್ದಾರೆ. ಸೊ ಅದನ್ನು ಈಗ ಮೇಲೆತ್ತುವಂಥ ಒಂದು ಕೆಲಸವಾಗ್ತಾ ಇದೆ. ಸೊ ನೋಡ್ಬೋದು 2 ರೋಪನ ಕಟ್ಟಿ 2 ರೋಪಿನ ಒಂದು ಸ್ಟ್ರಿಂಗ್ನಲ್ಲಿ ಈಗ ಮೇಲೆತ್ತುವಂಥ ಒಂದು ಕೆಲಸ ನಡೀತಾ ಇದೆ. ನೋಡ್ಬೋದು ವೀಕ್ಷಕರೇ, ಇದೀಗ ಒಂದು ಸ್ಕೂಟಿಯನ್ನು ಮೇಲೆತ್ತುವಂತ ಒಂದು ಕೆಲಸವಾಗ್ತಾ ಇದೆ. രണ്ട് വർഷം പിടിച്ച് വലിക്കി അത് കഴിഞ്ഞു വലിക്കി അങ്ങോട്ട് കിടും ಇದ್ಬೋದಂತ ಮಾರ್ಕ್ ಮಲ್ದಾರತ್ತ ನಮ್ಮ ಮಾರ್ಕ್ ಮಾಡಿದ್ದೇವಲ್ಲ ನೋಡುವ ನಾವೇನಾಗ್ತದೆ ಮತ್ತೆ ನೋಡುವ. ಗಂಟೆ 12:30 ಆಯ್ತು ಈಗ ತನಕ ನಮ್ದು ನಾವು ಹೇಳಿದ್ದು ಅಲ್ಲ ಸ್ಕೂಟಿ ಒಂದು ಎತ್ಬೋದಿತ್ತಲ್ಲ ಮೇಲೆ ಅಂದ್ರೆ ಇಲ್ಲಿ ಫೆಸಿಲಿಟಿ ಮೇಲಿಂದ ಇದೊಂದು ಟಿಪ್ಪರ್ ಗಾಡಿ ಎಲ್ಲ ತರ್ತಾರೆ ಹೇಳಿದ್ದಾರೆ. ಹಾಗಾಗಿ ನಾವು ನೋಡ್ಬೇಕಾಗ್ತದೆ. ಅಲ್ಲ ಇನ್ನ ಪಾರ್ಟ್ಗಳಿದೆ ಅಂತಲ್ಲ, ಅದು ಹುಡ್ಕಲ್ಲ ಈಗ ಎಲ್ಲ. ಆದ್ರೆ ನಮ್ಗೆ ಒಂದು ಬೇಸರ ಸಂಗತಿ ಗೊತ್ತಾಯ್ತಾ, ನಾವು ಒಂದು
ಈಶ್ವರಣ್ಣನಿಗೆ ಹೇಳುವಾಗ ನಮ್ಮ ಟೀಮ್ ವರ್ಕೇ ಅದು, ಗೊತ್ತಾಯ್ತಾ. ನಾವೇನು ಕೆಲಸಗಳನ್ನೆಲ್ಲ ಬಿಟ್ಟು ಬರುದು ಇಲ್ಲಿಗೆ, ಗೊತ್ತಾಯ್ತಾ. ನಮ್ಗೇನು ಇದರಲ್ಲೇ ಜೀವನ ಹೋಗುದಲ್ಲ. ನಾವು ನಮ್ಗೆ ಸಹ ಒಂದು 3 ಮೃತದೇಹ ಸಿಗ್ಬೇಕಂತ ನಾವು ಇದು ಮಾಡುದು. ಹಾಗಾಗಿ ನಮ್ಗೆ ಸ್ವಲ್ಪ ಬೇಜಾರಾಯ್ತು, ಗೊತ್ತಾಯ್ತಾ. ಹಾಗಾಗಿ ನಾವೀಗ ಸ್ವಲ್ಪ ನೋಡ್ತೇವೆ. ಈಶ್ವರಣ್ಣ ವೀಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಮತ್ತು ತಂಡ ಕಾರ್ಯಾಚರಣೆಯಿಂದ ಹಿಂತಿರುಗ್ತಾ ಇದ್ದಾರೆ. അടിയിലൊക്കെ വെള്ളം ക്ലിയർ ആയിട്ടാണ് ജോലിയുടെ എന്തെങ്കിലും ഭാഗങ്ങൾ കണ്ടെത്തിയിട്ടുണ്ടോ? നേരത്തെ പോലീസൊക്കെ വന്നാണ് നിങ്ങൾ പറഞ്ഞത്, നിർത്താൻ പറഞ്ഞോ അല്ലെങ്കിൽ വേറെ എന്തെങ്കിലും പ്രൊസഷൻസ് വെച്ചിട്ടുണ്ടോ? ആ മേഖലയ്ക്ക് തീർച്ചയായും പരിശോധന ഉണ്ടാവും. നമ്മുടെ പോയിന്റ് 1, 2 അല്ല അവിടേക്ക് ഇറങ്ങാനുള്ള സാധ്യതയുണ്ട്. ಸರಿ ಸರ್. ವೀಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಮತ್ತು ತಂಡ ಕಾರ್ಯಾಚರಣೆಯಿಂದ ಹಿಂತಿರುಗ್ತಿದೆ. ಕ್ಷಮೆ ಇರಲಿ. ವೀಕ್ಷಕರೇ, ಇದೀಗ ನೋಡ್ತಾ ಇರ್ಬೋದು. ಯಾಕೆ ಆಗಿದ್ದಾಯ್ತು ನಮ್ದು, ನಮ್ಗೆ